ಓಂಕಾರ. ಎಷ್ಟು ಜನರ, how many people want English and how many people want Kannada? Please raise hands who want English. ಮಿಕ್ಸ್ ಮಾಡ್ಬೇಕು ಸರ್. I'll mix them. We'll start with ಓಂಕಾರ. भगवते वासुदेवाय. ओम नमो 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 भगवते वासुदेवाय. ओम नमः शिवाय. 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 गुरु ब्रह्मा गुरु ब्रह्मा गुरु विष्णु गुरु विष्णु गुरुदेवो गुरुदेवो महेश्वरः महेश्वरः गुरु साक्षात् परब्रह्म तस्मै श्री गुरवे नमः. हरिः ओम. श्री गुरुभ्यो नमः. हरिः ओम. ಇಲ್ಲಿ ಎಲ್ಲ ಸೇರಿರುವ ಆತ್ಮ ಬಂಧುಗಳಿಗೆ, ಆತ್ಮ ಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. With deep respect, I bow down to all the divine selves, Atma Jyotis, who are gathered here. On the occasion of celebration of the Deepavali festival, ಈ ದೀಪಾವಳಿ ಹಬ್ಬದ ಶುಭ ದಿವಸ, ದೀಪಾವಳಿ ಹಬ್ಬದ ಬಗ್ಗೆ, ಆಚರಣೆ ಬಗ್ಗೆ ನಾವು ಕೇಳಲಿಕ್ಕೆ ಇಲ್ಲಿ ಸೇರಿದ್ದೇವೆ. The festivals are a time for celebration. ಹಬ್ಬಗಳು ಆನಂದವನ್ನ ಅನುಭವಿಸಲಿಕ್ಕೆ ಒಂದು ಅವಕಾಶ. It's a time for enjoyment. It's a time for buying new clothes. ಹಬ್ಬಗಳು ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳಿಕ್ಕೆ, ಒಳ್ಳೆ ರೀತಿಯ ಅಡಿಗೆ ಮಾಡಿ ತಿನ್ನಲಿಕ್ಕೆ, ಬಂಧು ಬಾಂಧವರೊಟ್ಟಿಗೆ ಸೇರಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡೋ ಸಂದರ್ಭ. ಇಟ್ಸ್ ಎ ಟೈಮ್ ಫಾರ್ ಎಂಜಾಯ್ಮೆಂಟ್. ಜೀವನದಲ್ಲಿ ಉತ್ಸಾಹದಿಂದ ಆಚರಣೆ ಮಾಡಲಿಕ್ಕೆ ಒಂದು ಅವಕಾಶ. ಆದರೆ ನಮ್ಮ ದೇಶದ ಹಬ್ಬಗಳು ಬರೀ ಎಂಜಾಯ್ಮೆಂಟಿಗಲ್ಲಪ್ಪ, ಬರೀ ತಿಂದು ಕುಡಿದು ತಿಂದು ಹೊಸ ಬಟ್ಟೆ ಹಾಕಿ ನಲಿದಾಡ್ಲಿಕ್ಕಲ್ಲಪ್ಪ. ದಿ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಆರ್ ನಾಟ್ ಲಿಮಿಟೆಡ್ ಟು ದಿ ಎಂಜಾಯ್ಮೆಂಟ್ಸ್. ದಿ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಆರ್ ಎ ಕಾಲ್ ಫಾರ್ ಸಮಥಿಂಗ್ ಹೈಯರ್. ನಮ್ಮ ದೇಶದ ಹಬ್ಬಗಳು, ಹಬ್ಬಗಳ ಮೂಲಕ ನಮ್ಮ ಋಷಿ ಪರಂಪರೆ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಹೇಳಿಕೊಟ್ಟ ವಿಚಾರಗಳು. Through the means of the festivals, the rishis of India, the great sages of India, taught us the way of life. We have forgotten. ನಮಗೆ ಮರೆತೋಗ್ಬಿಟ್ಟಿದೆ. The festivals have become rituals. Festivals have become mere outer shell.
ಹಬ್ಬಗಳು ನಮಗೆ ಯಾಕೆ ನಮ್ಗೆ ಋಷಿಗಳು ಹಬ್ಬವನ್ನು ಕೊಟ್ಟರು ಅಂತ ಮರ್ತೋಗ್ಬಿಟ್ಟಿದೆ. ಹಬ್ಬಗಳು ಬರೀ ಒಂದು ತಮಾಷೆಯಾಗಿ ಖುಷಿಯಾಗಿ ಇರಲಿಕ್ಕೆ ಒಂದು ಸಮಯ ಅಂತ ತಿಳ್ಕೊಂಡಿದ್ದೇವೆ. ಆ ಋಷಿಗಳು ನಮಗೆ ಹಬ್ಬದೊಟ್ಟಿಗೆ ಒಂದು ಸಂದೇಶವನ್ನು ಕೊಟ್ಟರು, ಹಬ್ಬಗಳ ಮೂಲಕ ನಮಗೆ ಪಾಠ ಹೇಳಿಕೊಟ್ರು. They taught us, they gave us a message, they taught us how to live. We have forgotten that. ನಾವು ಬಾಳೆಹಣ್ಣನ್ನು ಮರೆತು ಬಿಟ್ವಿ, ಬಾಳೆಹಣ್ಣಿನ ಸಿಪ್ಪೆಯನ್ನು ತಿನ್ನಿಸು ಶುರು ಮಾಡಿಬಿಟ್ವಿ. We have forgotten the essence and we have started living in the superficial. India is a great country. ಭಾರತ ಮಹಾದೇಶ, ವಿಶ್ವದ ಋಷಿ, ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕತೆಯನ್ನು ಹೇಳಿಕೊಟ್ಟ ದೇಶ. A country which gave the message of spirituality to the whole world. Wherever there is a disturbance in the world, wherever people seek the peace, harmony and spirituality, they look at India. ಭಾರತ ವಿಶ್ವದ ಗುರು, ಇಡೀ ವಿಶ್ವಕ್ಕೆ ಶಾಂತಿ, ಜ್ಞಾನ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಕೊಟ್ಟ ದೇಶ. ಇಡೀ ವಿಶ್ವದಲ್ಲಿ ಎಲ್ಲೇ ಆದರೂ ದುಃಖ ಕಷ್ಟ ಬಂದಾಗ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಭಾರತದ ಕಡೆಗೆ ತಿರುಗಿ ನೋಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಏನು ಅಂತ ಮರೆತು ಬಿಟ್ಟಿದ್ದೇವೆ. ವಿ ಹ್ಯಾವ್ ಫಾರ್ಗಾಟನ್ ಅವರ್ ಎಸೆನ್ಷಿಯಲ್ ವ್ಯಾಲ್ಯೂಸ್. ಇಟ್ ಈಸ್ ಗ್ರೇಟ್ ಟು ಬಿ ಬಾರ್ನ್ ಇನ್ ಇಂಡಿಯಾ. ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ. To get a human birth is very, very difficult, extremely difficult. ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ. ಆ ಮನುಷ್ಯ ಜನ್ಮ ಸಿಕ್ಕಿದಾಗ ಭಾರತದಂತ ಪುಣ್ಯ ಭೂಮಿಯಲ್ಲಿ ಹುಟ್ಟುವುದು ಬಹಳ ಕಷ್ಟ. To take a birth in the land called India, which is the spiritual land, the holy land, which everybody in the world seeks, it's very difficult. To take birth in India is very great merit. ಇಂಡಿಯಾದ ಭಾರತದಲ್ಲಿ ಹುಟ್ಟುವುದೇ ದೊಡ್ಡ ಪುಣ್ಯ. ಅದರಲ್ಲೂ ನಮ್ಮ ಕರ್ನಾಟಕ ದೇಶ, the land of Karnataka, which is land of bhakti, ಭಕ್ತಿಯ ಪರಂಪರೆಯಲ್ಲಿ ಹುಟ್ಟಿದ ದೇಶ. Where Hanumanta was born in Karnataka. Hanumanta, greatest Ram Bhakta, greatest Bhakta, Hanuman was born in Hampi in Karnataka. ಹಂಪಿಯಲ್ಲಿ ಹುಟ್ಟಿದ್ರು ಹನುಮಂತ. ಮಧ್ವಾಚಾರ್ಯ, ಭಕ್ತಿ ಪರಂಪರೆಗೆ ಜೀವಂತ ಕೊಟ್ಟ ಮಧ್ವಾಚಾರ್ಯ ಹುಟ್ಟಿದ ಕರ್ನಾಟಕದಲ್ಲಿ. The greatest devotee Hanuman was born in Karnataka. The greatest Acharya, Bhakti Panta Acharya, Madhvacharya was born in Karnataka. Bhakti spread, Bhakti got revived in Karnataka and spread to West Bengal and rest of the India, which was under deepest difficulty because of the rulers at that point of time. ಇಡೀ ದೇಶದ ಭಕ್ತಿ ಬಂದ ನಾಶ ಆದಾಗ ಅದಕ್ಕೆ ಜೀವ ಕೊಟ್ಟು ತಂದುಕೊಟ್ಟ ದೇಶ ಕರ್ನಾಟಕ. ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, the three great acharyas were there in this place. There are very few places where three acharyas established their center. Bhakti Panta with Madhvacharya, Prapatti Sharanagati with Ramanujacharya, Gnana with Shankaracharya. All these three met in one place called Karnataka. It is great fortune to be born in this place. Bhakti, Gnana ಮತ್ತು ಶರಣಾಗತಿ ಈ ಮೂರು ಸೇರಿ ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಈ ಮೂರು ಜನ ಸೇರಿದ ದೇಶ, ಪುಣ್ಯ ಭೂಮಿ, ಪವಿತ್ರ ಭೂಮಿ ಕರ್ನಾಟಕ. ಹರಿದಾಸರ ಆ ಭಜನೆಯನ್ನು ಕೇಳಿದಾಗ ಮನಸ್ಸು ಶುದ್ಧ ಆಗ್ತದೆ. ನಮಗೆ ಈ ದಿನ ಅಮೃತದ ಔತಣ ಪಟ್ಟರು ಶೇಷಗಿರಿ ದಾಸರು ಮತ್ತು ಅವರ ಸಂಗಡಿಗರು. Listening to the glories of the Lord, listening to the song of the divine is a great opportunity. Sri Haridas, Sheshgiri Das and his team gave us the Amrita. ಈ ಅಮೃತ ಸಿಗ್ಬೇಕಾದ್ರೆ ಮಧ್ವಾಚಾರ್ಯ, ಹರಿದಾಸ ಪರಂಪರೆಯಿಂದ ಬಂದ ಈ ಜ್ಞಾನ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಹಾಗಾಗ್ಬಿಟ್ಟು ಶೇಷಗಿರಿದಾಸರು ಮನೆಯಲ್ಲಿ
ದಾಸರ ವಚನಗಳನ್ನು ತಿಳ್ಕೊಳ್ಳುವ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ ಟು ಟೇಕ್ ದ ಮೆಸೇಜ್ ಆಫ್ ಹರಿದಾಸಸ್ ಟು ಎವ್ರಿ ಹೌಸ್ ಅಂಡ್ ಲೆಟ್ ಆಲ್ ಪೀಪಲ್ ಇನ್ ಕರ್ನಾಟಕ ಅಂಡ್ ವರ್ಲ್ಡ್ ಹ್ಯಾವ್ ದ ಬ್ಲಿಸ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಡಿವೈನ್ ಸಾಂಗ್ಸ್ ಆಫ್ ಹರಿದಾಸಸ್. ಆಲ್ ಮೆಸೇಜಸ್ ಆಫ್ ಇಂಡಿಯಾ, ಭಾರತದ ಎಲ್ಲ ಮೆಸೇಜ್ ಸಂದೇಶ ಒಂದು ಬಹಳ ಮುಖ್ಯವಾದ ಸಂದೇಶ. ದಟ್ ಇಸ್ ದ ಮೆಸೇಜ್ ಆಫ್ ಗುರುಸ್, ದಟ್ ಇಸ್ ದ ಮೆಸೇಜ್ ಆಫ್ ಆಚಾರ್ಯಾಸ್, ದಟ್ ಇಸ್ ದ ಮೆಸೇಜ್ ಆಫ್ ಆಲ್ ಸ್ಪಿರಿಚುವಲ್ ಗುರುಸ್, ಮಾಸ್ಟರ್ಸ್, ಎನ್ಲೈಟೆಡ್ ಬೀಯಿಂಗ್ಸ್ ಇನ್ ಇಂಡಿಯಾ. ಭಾರತದ ಎಲ್ಲ ಸಂತರ, ಮಹಾತ್ಮರ, ಗುರುಗಳ, ಸಜ್ಜನರ ಒಂದು ಸಂದೇಶ ಇದೆ. ಅದು ಮಾನವ ಜನ್ಮ ಬಹಳ ದೊಡ್ಡದಪ್ಪ. ಮನುಷ್ಯ ಜನ್ಮ ಬಹಳ ದೊಡ್ಡದು. To take a human birth is very difficult. To take birth in India is much more difficult. To be in Karnataka is the greatest merit. ಮನುಷ್ಯ ಜನ್ಮ ಬಹಳ ಸಿಗೋದು ಬಹಳ ಕಷ್ಟ. ಇದನ್ನು ಹಾಳು ಮಾಡ್ಕೋಬೇಡಿ. ಮನುಷ್ಯ ಜನ್ಮ ಇರೋದು ಭಗವಂತನ ನಾಮಸ್ಮರಣೆ ಮಾಡಿ ನಮ್ಮ ಚಿತ್ತವನ್ನು ಶುದ್ಧಿ ಮಾಡಿ ಮುಕ್ತಿಯ ಮಾರ್ಗ ಹಿಡಿಯಲಿಕ್ಕೆ. ಭಗವಂತ ನಮ್ಮ ಮನುಷ್ಯ ಜನ್ಮ ಬಂದದ್ದು to purify our consciousness and work towards liberation, mukti. It's very, very extremely difficult to get the human birth. Buddha says one story how difficult it is to get a human birth. Imagine a vast ocean, infinite ocean. In that vast ocean, there's one tortoise. And tortoise is hungry. And to feed the tortoise, there's only one insect available in the ocean. What are the chances of the tortoise eating that insect? Very rare. Very rare indeed. The chances of getting a human birth is that rare in the universe. It's not easy. ಒಂದು ವಿಶಾಲವಾದ ಸಮುದ್ರ, ಆ ಸಮುದ್ರದಲ್ಲಿ ಒಂದು ಆಮೆ ಇದೆ. ಆ ಆನೆಗೆ ಹೊಟ್ಟೆ ಹಸಿವಾಗಿದೆ. ಅಲ್ಲಿ ಒಂದು ಹುಳ ಇದೆ ಆ ಸಮುದ್ರದಲ್ಲಿ. ಆ ಹುಳ ಆನೆಗೆ ಕಣ್ಣು ಕಾಣಿಸ್ತಾ ಇಲ್ಲ. ಟಾರ್ಟಾಯ್ಸ್ ಇಸ್ ಬ್ಲೈಂಡ್. ಆ ಕಣ್ಣು ಕಾಣಿಸಿರೋ ಆನೆಗೆ ಆ ಹುಳವನ್ನು ಹುಡುಕುವ ಸಾಧ್ಯತೆ ಎಷ್ಟಿದೆಯೋ ಅಷ್ಟು ಕಷ್ಟ ಮನುಷ್ಯ ಜನ್ಮ ಬರುವುದು. ಟು ಗೆಟ್ ಎ ಹ್ಯೂಮನ್ ಬರ್ತ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಇದನ್ನ ಮುಕ್ತಿಯ ಮಾರ್ಗದಲ್ಲಿ ತೋರಿಸಿ, ಭಗವಂತನ ಸಾಧನೆ ತೋರಿಸಿ, ನಾಮಸ್ಮರಣೆ ತೋರಿಸಿ, ಜ್ಞಾನ ಮಾರ್ಗದಲ್ಲಿ ಹೋಗಿ ಅಂತ ನಮ್ಮ ಹಿಂದಿನವರು ಹೇಳಿದರು. ಅದಕ್ಕೆ ಹೇಳಿದ್ರು ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ. ನಾವು ನಮ್ಮ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಮತ್ತು ಜಗತ್ತಿಗೋಸ್ಕರ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡಬೇಕು. ಆ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡಬೇಕು ಮತ್ತು ಮೋಕ್ಷ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಅರ್ಜುನ ಮತ್ತು ಅವರ ಶ್ರೀಮತಿ ರಾಜಲಕ್ಷ್ಮಿಯವರು ಈ ದಿನ ಈ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಜನ ಯಾವ್ದಾವ್ದೋ ಫಂಕ್ಷನ್ ಮಾಡ್ತಾರೆ, ಯಾವ್ದಾವ್ದೋ ಕರೀತಾರೆ. ಅದರಿಯಪ್ಪ ದಾಸರ ಕೀರ್ತನೆ ಕೇಳಬೇಕು, ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡಬೇಕು ಅಂತ ಬುದ್ಧಿ ಬರೋದು ಬಹಳ ಕಷ್ಟ. 4 ದಿನಗಳ ಸಂದೇಶ ತಲುಪಲಿ, ಋಷಿಗಳ ಸಂದೇಶ ತಲುಪಲಿ, ಋಷಿಗಳ ವಾಕ್ಯ ತಲುಪಲಿ ಅನ್ನುವ ಉದ್ದೇಶದಿಂದ ಅರ್ಜುನ್ ಮತ್ತು ಅವರ ಪತ್ನಿ ಈ ಕೆಲಸ ಮಾಡಿದ್ದಾರೆ. ಭಗವಂತ ಅವರಿಗೆ ಒಳ್ಳೆ ಜ್ಞಾನ ಕೊಡಲಿ. ಲೋಕಹಿತಾಯ, ನಾವು ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡಬೇಕು. ಲೋಕ ಕಲ್ಯಾಣ ಯಾವುದಪ್ಪ? ಆತ್ಮಜ್ಞಾನಕ್ಕೋಸ್ಕರ ನಾವು ಸಾಧನೆ ಮಾಡೋದು, ಭಗವಂತನ ಸಂದೇಶವನ್ನು ನಾವು ಬೇರೆ ಕೊಡೋದು, ಜನರಲ್ಲಿ ಭಕ್ತಿ ಮೂಡಿಸೋದು, ಇದೇ ಲೋಕಹಿತ. We have to work towards the welfare of the world. What is the welfare of the world? To take the message of rishis, take the message of spirituality, of Atmano Mokshartam Jagaditaya cha. Work for your liberation and work for the welfare of the world. This is the message of rishis. And taking the message of rishis to the world is called Rishi Yajna. ನಾವು ಹಲವಾರು ರೀತಿಯ ಯಜ್ಞಗಳು ಮಾಡ್ತೇವೆ, ಪೂಜೆಗಳು ಮಾಡ್ತೇವೆ. ಋಷಿಗಳ ಸಂದೇಶ ತೆಗೆದುಕೊಳ್ಳುವಂತ ದೊಡ್ಡ ಯಜ್ಞ. ಆ ಯಜ್ಞಕ್ಕೆ, ಫಾರ್ ದಟ್ ಯಜ್ಞ, Arjuna and his wife have done this function. The Lord Sri Hari, may Lord Sri Hari bless them with highest wisdom and liberation. Now, what is this message? Atmano Mokshartham Jagaditaya cha.
ಋಷಿಗಳು ನಮ್ಮ ಎಲ್ಲ ಹಬ್ಬದ ಮೂಲಕ ನಮ್ಗೆ ಹೇಳ್ಕೊಟ್ರು. ಪ್ರತಿಯೊಂದು ಹಬ್ಬ ಕೂಡ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ, ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ. ಆ ಸಂದೇಶವನ್ನು ಪುನಃ 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 ಪ್ರತಿಯೊಂದು ಹಬ್ಬದಲ್ಲಿ ತುಂಬಿಸಿಕೊಡ್ತಾರೆ. The Rishis have put the message of Atmano Mokshartham and Jagaditaya in every festival. What is the festival of Deepavali? Deepavali Habba Yenu? Deepavali is a festival of light. Belakina Habba. Deepavali ಕತ್ತಲೆಯನ್ನು ಹೊರಗೆ ಕಳಿಸಿ ಬೆಳಕನ್ನು ಮೂಡಿಸುವ ಹಬ್ಬ. Removing the darkness and bringing the light is what Deepavali is about. Where is the darkness? ಕತ್ತಲೆ ಎಲ್ಲಿದೆಪ್ಪ? Where is the darkness? If there is darkness outside, there is tube light outside. There is sunlight outside. ಹೊರಗಡೆ ಕತ್ತಲೆಯಲ್ಲಿ ಟ್ಯೂಬ್ ಲೈಟ್ ಹಾಕಬಹುದು, ಬೆಳಕು ಹಾಕಬಹುದು, ಸೂರ್ಯ ಬರಬಹುದು. ಆದರೆ ಕತ್ತಲೆ ಒಳಗೆ ತುಂಬಿದಾಗ ಏನು ಮಾಡೋದು? When the darkness is inside, how do you come out? The darkness which is inside us is Deepavali, not the darkness outside. ಹೊರಗಿನ ಕತ್ತಲೆ ಅಲ್ಲ, ಅದು ಒಳಗಿನ ಕತ್ತಲೆ. ಒಳಗಿನ ಕತ್ತಲೆ ಏನಿದೆ? What is the darkness inside? In our heart. If there is unhappiness in our heart, if there is misery in our heart, if there is anger, if in our heart if there is fear, there is darkness. ನಮ್ಮ ಒಳಗೆ ದುಃಖ ಇದೆಯಾ? ಯೋಚನೆಗಳಿದ್ದಾವ? ಕಷ್ಟ ಇದೆಯಾ? ಕೋಪ ಇದೆಯಾ? ಕಾಮ ಇದೆಯಾ? ಇದು ಒಳಗಿನ ಕತ್ತಲೆ. The darkness inside is the emotional disturbance which we go through in our life. ನಮ್ಮ ಮನಸ್ಸಿನ ಗೊಂದಲ, ಕಲಹಲ, ಅದೇ ಕತ್ತಲೆ. And how do you remove this darkness? ಈ ಕತ್ತಲೆ ಹೇಗೆ ತೆಗೆದಿರಪ್ಪ? How do you remove this darkness? That is the festival of Deepavali. ಈ ಕತ್ತಲೆ, ಒಳಗಿನ ಕತ್ತಲೆಯನ್ನು ಓಡಿಸುವುದೇ ದೀಪಾವಳಿ. Deepavali we celebrate with light. What we see is a physical light. ನಮಗೆ ಹೊರಗೆ ಕಾಣುವುದು ಬೆಳಕಿನ ದೀಪ. ಇದು ಪ್ರಾಕೃತಿಕ ದೀಪ, ಪ್ರಾಕೃತಿಕ ಬೆಳಕು. The light, physical light is physical manifestation. It comes from ಪ್ರಕೃತಿಯಿಂದ ಬರುವುದು. ಸೂರ್ಯನ ಬೆಳಕು, ಚಂದ್ರನ ಬೆಳಕು, the light of physical light. ಇಲ್ಲೆಲ್ಲ ಟ್ಯೂಬ್ ಲೈಟ್ ಇದೆ ಅಥವಾ ಇನ್ನೊಂದು ಲೈಟ್ ಇದೆ, ಅದೆಲ್ಲವೂ ಪ್ರಕೃತಿಯಿಂದ ಬಂದದ್ದು. ಈ ಪ್ರಕೃತಿಯಿಂದ ಬಂದ ಬೆಳಕು ಪ್ರಕೃತಿಯ ಕತ್ತಲೆಯನ್ನು ತೆಗೆಸ್ತದೆ ಅಷ್ಟೇ. It takes the darkness of the nature. But there is light greater than Prakriti, greater than the physical light inside. ನಮ್ಮ ಒಳಗೆ ಅದಕ್ಕಿಂತ ದೊಡ್ಡ ಬೆಳಕಿದೆ, ಪ್ರಕೃತಿಗಿಂತ ದೊಡ್ಡ ಬೆಳಕಿದೆ. ಅದು ಯಾವುದದು? ಬುದ್ಧಿಯ ಬೆಳಕು, the light of wisdom, the light of intellect. ಬುದ್ಧಿಯ ಬೆಳಕು ಪ್ರಕೃತಿಯ ಬೆಳಕಿಗಿಂತ ದೊಡ್ಡದು. Inner light, light of the intellect is higher than the physical light. But the mind goes through a lot of disturbance and trouble when the light of intellect doesn't operate. ಬುದ್ಧಿಯ ಬೆಳಕು ಸರಿಯಾಗಿ ಕೆಲಸ ಮಾಡಿದಾಗ ನಮ್ಮಲ್ಲಿ ಜೀವನದಲ್ಲಿ ದುಃಖ, ಅಸಂತೋಷ, ಕಾಮ, ಕ್ರೋಧ ತುಂಬಿಕೊಳ್ತವೆ. Our mind gets filled with all sorts of disturbance when the light of intellect doesn't work. ಬುದ್ಧಿಯ ಬೆಳಕು, ಆ ಬುದ್ಧಿಯ ಬೆಳಕಿಂತ ದೊಡ್ಡ ಒಂದು ಬೆಳಕಿದೆ ನಮ್ಮಲ್ಲಿ, ಅದು ಆತ್ಮದ ಬೆಳಕು, the light of the self. ಆತ್ಮ ಜ್ಯೋತಿ, greater than the light of the intellect, there is the light of inner self, ನಮ್ಮ ಅರಿವಿನ ಬೆಳಕು. ಜ್ಯೋತಿಷಾಂ ಜ್ಯೋತಿಹಿ, ಬೆಳಕಿನ ಬೆಳಕು ನಮ್ಮಲ್ಲಿದೆಯಪ್ಪ. There is a physical light, more than the physical light, mental light, more than the mental light, intellectual light, and more than the intellectual light is the light of the self, ಆತ್ಮದ ಬೆಳಕು.
ಪ್ರಕೃತಿಯ ಬೆಳಕಿಗಿಂತ ಮನಸ್ಸಿನ ಬೆಳಕು ದೊಡ್ಡದು, ಮನಸ್ಸಿನ ಬೆಳಕಿಗಿಂತ ಬುದ್ಧಿಯ ಬೆಳಕು ದೊಡ್ಡದು, ಬುದ್ಧಿಯ ಬೆಳಕಿಗಿಂತ ಆತ್ಮದ ಬೆಳಕು ದೊಡ್ಡದು, ಆತ್ಮ ಜ್ಯೋತಿ. ಆ ಆತ್ಮದ ಬೆಳಕನ್ನು ಕಾಣಿರಪ್ಪ. ಸಿ ದ ಲೈಟ್ ಆಫ್ ದ ಸೆಲ್ಫ್. ದಟ್ ಈಸ್ ದ ಫೆಸ್ಟಿವಲ್ ಆಫ್ ದೀಪಾವಳಿ. ಆತ್ಮದ ಬೆಳಕನ್ನು ಕಾಣಿ. ಸಿ ದ ಲೈಟ್ ಆಫ್ ದ ಸೆಲ್ಫ್. ಬಿಕಮ್ ಆತ್ಮ ಜ್ಯೋತಿ, ದ ಲೈಟ್ ಆಫ್ ದ ಸೆಲ್ಫ್. ದಟ್ಸ್ ವಾಟ್ ದೀಪಾವಳಿ ಇಸ್ ಅಬೌಟ್. ದೀಪಾವಳಿ ಹಬ್ಬ ಆತ್ಮದ ಬೆಳಕು ಕಾಣಿ. ಹೊರಗಿನ ಬೆಳಕಲ್ಲ, ಒಳಗಿನ ಬೆಳಕನ್ನು ಕಾಣಿ. ಒಳಗಿನ ಬೆಳಕನ್ನು ಕಂಡಾಗ ಏನಾಗ್ತದೆ? ಯು ವಿಲ್ ಬಿ ಫಿಲ್ಡ್ ವಿತ್ ಬ್ಲಿಸ್. ಆನಂದದಿಂದ ತುಂಬಿ ಹೋಗ್ತೀರಾ. ದಿ ಇನ್ನರ್ ಲೈಟ್ ಇಸ್ ದ ಡಿವೈನ್ ಲೈಟ್. ಭಗವಂತನ ಬೆಳಕು ನಮ್ಮಲ್ಲಿದೆ. ಮನಸ್ಸಿನ ಕತ್ತಲೆಯನ್ನ, ಬುದ್ಧಿಯ ಕತ್ತಲೆಯನ್ನ ಆ ಭಗವಂತನ ಬೆಳಕಿನಲ್ಲಿ ಹಚ್ಚಿರಿ. ಲೈಟ್ ದ ಲ್ಯಾಂಪ್, ಡಿವೈನ್ ಲ್ಯಾಂಪ್, ಲ್ಯಾಂಪ್ ಆಫ್ ಸೆಲ್ಫ್, ಆತ್ಮ ಜ್ಯೋತಿ ಇನ್ ಯುವರ್ ಮೈಂಡ್, ಇನ್ ಯುವರ್ ಇಂಟೆಲೆಕ್ಟ್, in the society. That's what Deepavali is about. The festival of light. Not the outer light, but the inner light. Outer light is a symbol, the inner light is the reality. ಹೊರಗಿನ ಬೆಳಕಲ್ಲಪ್ಪ ಅದು, ಒಳಗಿನ ಬೆಳಕು. ಒಳಗಿನ ಬೆಳಕು ದೀಪ. ಆ ಬೆಳಕು ಕೋಟಿ ಸೂರ್ಯ ಸಮಪ್ರಭ. ಭಗವಂತನ ಬೆಳಕು ಕೋಟಿಗಟ್ಟಲೆ ಸೂರ್ಯನ ಬೆಳಕು ಬಂದು ಬೆಳಕುತ್ತದೋ ಅದಕ್ಕಿಂತ ಜಾಸ್ತಿಯಾದ ಬೆಳಕು ಭಗವಂತನ ಬೆಳಕು ನಮ್ಮಲ್ಲಿದೆ. The light of the divine is more than the millions and millions of light, sunlight. Sunlight is physical. ಆ ಒಳಗಡೆ ಆತ್ಮದ ಬೆಳಕಿನಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆದರೆ ಅರಿವಿನ ಬೆಳಕಿದೆ. The light of awareness. ಆ ಅರಿವಿನ ಬೆಳಕಿಗೆ ಬನ್ನಿ ಅಂತ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ we celebrate with the crackers, ಪಟಾಕಿಗಳು. We celebrate Diwali with the pataki, crackers. Then also, all the external manifestation have inner meaning. The cracker is sound and light. Pataki, shabda mattu belaku. The physical world what you see, the external world what you see is a manifestation of nama mattu rupa. The sound and the name is what is called physical world. And this physical world will burn out, will burn you. It is temporary. And with that intention you burn the crackers. ಪಟಾಕಿ ಯಾಕೆ ಸುಡ್ತೀರಾ? ಅದು ಸುಟ್ಟೋಗುತ್ತಪ್ಪ. ಹೊರಗಿನ ಪ್ರಪಂಚ ಜಾಸ್ತಿ ಕಾಲ ಇರೋಲ್ಲ ಅದು. It won't be there. It's temporary. And the external world is physical form with a name associated with the nama and rupa. With that intention we burn the crackers. And to understand this message further, our people have told the stories from time immemorial. ಬಹಳ ಹಿಂದಿನ ಕಾಲದಿಂದ ಈ ದೀಪಾವಳಿ ಸಂದೇಶ ನಮ್ಮ ಒಳಗೆ ಹೋಗ್ಲಿ, to get the message of Deepavali inside, they have told stories. Deepavali is associated with the first is called Dhantera, Dhanatrayodashi. Deepavali is associated with Yamadeepa. Deepavali is associated with Ganga Puja. Deepavali is associated with Naraka Chaturdashi. Deepavali is associated with Rama Pattabhisheka. Deepavali is associated with Govardhana Puja. And Deepavali is associated with Go Puja. These are 5 or 6 major things which are associated with Deepavali. Each of them has a deeper significance. Deepavali Habba, Dhanatrayodashi. Deepavali Habba, Ganga Puja. Deepavali Habba, Naraka Chaturdashi. Deepavali Habba, Bali Puja, Bali Deepa. Deepavali Habba, Govardhana Puja ಮತ್ತು ಗೋ ಪೂಜೆ. ಈ ಎಲ್ಲ ಹಬ್ಬಗಳು ನಮಗೊಂದು ಸಂದೇಶವನ್ನು ತರ್ತವೆ. All these festivals bring a message in our life. And what is this message? ಆ ಹಬ್ಬದ ಸಂದೇಶ ಏನು? ದೀಪಾವಳಿ ಹಬ್ಬ 2 ವಿಷಯಗಳಿಗೆ ಮುಖ್ಯ. ಒಂದು ರಾಮ ಪಟ್ಟಾಭಿಷೇಕ, ಮತ್ತೊಂದು ನರಕಾಸುರ ವಧೆ. The festival of Deepavali is associated with 2 main things. Rama Pattabhisheka, the coronation of Sri Ramachandra, and killing of the demon called Narakasura, the destruction of the demon called Narakasura. Now each of these messages have a deeper spiritual meaning. Anything in our Indian literature has 3 meanings.
three levels of meanings: physical, metaphysical, and spiritual. ನಮ್ಮಲ್ಲಿ ಎಲ್ಲಾ ಹಬ್ಬಗಳಿಗೆ, ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳಿಗೆ ಮೂರು ರೀತಿಯ ಅರ್ಥ ಇದೆ: ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ. ಆದಿ ದೈವಿಕ ಅಂದ್ರೆ ದೈವಿಕ ಸಂಬಂಧಪಟ್ಟ ಹಬ್ಬ ರಾಮನ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ 10,000 ವರ್ಷಗಳ ಹಿಂದೆ, ನರಕಾಸುರನ ವಧೆ 5,000 ವರ್ಷಗಳ ಹಿಂದೆ. 10,000 years back Rama was coronated. It's an Adi Daivika meaning. 10,000 years back Rama got coronation. Rama was coronated as the king of Ayodhya. It's Adi Daivika meaning. Sri Krishna killed a demon called Narakasura was meaning 5,000 years back is Adi Daivika meaning. But what it has got to do with you? ಅದು ನಮ್ಗೆ ಯಾಕೆ ಸಂಬಂಧ? ವಾಟ್ ಹ್ಯಾಸ್ ಟು ಡು ವಿತ್ ಯು? ನೀವ್ ಯಾಕೆ ಮಾಡ್ತೀರ ಅದನ್ನ? ವೈ ಆರ್ ಸೆಲೆಬ್ರೇಟಿಂಗ್ ದಟ್? ನಾವ್ ಯಾಕೆ ಹಬ್ಬವನ್ನು ಆಚರಣೆ ಮಾಡ್ತಿದ್ರೆ? ಅಲ್ಲ, ನರಕಾಸುರ ಕೊಂದ ಹೋಗ್ಬಿಟ್ಟ ಅವನು. ನರಕಾಸುರ ವಾಸ್ ಕಿಲ್ಡ್ ಅಂಡ್ ಇಟ್ ಇಸ್ ಗಾನ್. ರಾಮ ವಾಸ್ coronated. ವೈ ಆರ್ ವಿ ಸೆಲೆಬ್ರೇಟಿಂಗ್? ವಾಟ್ ಈಸ್ ದಟ್ ಟು ಡು ವಿತ್ us? ದಟ್ ಹ್ಯಾಸ್ ಟು ಡು ವಿತ್ ಯು ಇನ್ ದ ಸ್ಪಿರಿಚುವಲ್ ಮೀನಿಂಗ್. ಆಧ್ಯಾತ್ಮಿಕ ಅರ್ಥ ಬಂದಾಗ ನಮ್ಗೆ ನಾವ್ ಯಾಕೆ ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಅರ್ಥ ಆಗ್ತದೆ. ನರಕಾಸುರ, ನರ ಅಂದ್ರೆ ಮನುಷ್ಯ, ಕ ಅಂದ್ರೆ ಕಷ್ಟ ಕೊಡೋರು, ಅಸುರ ಅಂದ್ರೆ ಕಷ್ಟ ಕೊಡೋರು ಯಾರಪ್ಪ? ನಾವು, ನಮ್ಮಲ್ಲಿರುವ ಅಹಂಕಾರ, ದಿ ಈಗೋ ವಿಚ್ ಇಸ್ ಇನ್ us. ನರಕಾಸುರ ಮೀನ್ಸ್, ನರ ಮೀನ್ಸ್ ಹ್ಯೂಮನ್ ಬೀಯಿಂಗ್. ಕ ಇಸ್ ಒನ್ ಹೂ ಗಿವ್ಸ್ ದ ಕಷ್ಟ. ಅಸುರ ಮೀನ್ಸ್ a demon. This suffering inside us and suffering for the world comes from a demon called ahankara in us. ನಮ್ಮೊಳಗಿರುವ ನರಕಾಸುರದಿಂದ ನಮಗೂ ಕಷ್ಟ, ಬೇರೆಯವರಿಗೂ ಕಷ್ಟ. The demon is the ego, Nara, and Narakasura is the demon inside us. And you know what is the capital of Narakasura in Purana? ನರಕಾಸುರನ ರಾಜ್ಯ ಯಾವ್ದು ಗೊತ್ತಾ ನಿಮಗೆ ಪುರಾಣದಲ್ಲಿ? ಅದು ಕಾಳು ಪ್ರಾಗ್ ಜ್ಯೋತಿಷ್ಯಪುರ. ಪ್ರಾಗ್ ಜ್ಯೋತಿಷ್ಯಪುರ. ಪ್ರಾಗ್ ಜ್ಯೋತಿಷ್ಯಪುರ means Jyoti means light. Prag Jyotishapura means a city where light has gone. A darkness, city of darkness is called Prag Jyotishapura. ಕತ್ತಲೆಯಿಂದ ತುಂಬಿದ ರಾಜ್ಯ ನರಕಾಸುರ ರಾಜ್ಯ, ಪ್ರಾಗ್ ಜ್ಯೋತಿಷ್ಯಪುರ. ನಮ್ಮಲ್ಲಿ ಪ್ರತಿಯೊಂದು ಶಬ್ದಗಳಲ್ಲಿ ಪುರಾಣದಲ್ಲಿ ಪುರ ಅಂತ ಹೇಳಿದಾಗ ಹೇಳುವುದು ನಮ್ಮಲ್ಲಿರುವ ಆತ್ಮನಿಗೆ. ನವದ್ವಾರೆ ಪುರಿ ಶಯದಿ ಇತಿ ಪುರುಷಃ. 9 ದ್ವಾರಗಳಿರುವ ನಮ್ಮ ದೇಹದೊಳಗೆ ಇರುವವನಿಗೆ ಪುರುಷ ಅಂತ ಹೇಳುದು. ದಿಸ್ ಸಿಟಿ ಈಸ್ ಕಾಲ್ಡ್ ಸಿಟಿ ಆಫ್ 9 ಹೋಲ್ಸ್. ಯಾವುದು? ನಮ್ಮ ದೇಹ. ಈ ದೇಹಕ್ಕೆ 9 ಬಾಗಿಲು, ಅದಕ್ಕೆ ಪುರುಷ ಅಂತ ಹೇಳುದು. 9 a city of 9 holes. One who is inside that is called Purusha. And that city, Prag Jyotishapura, is a city of darkness. ಕತ್ತಲೆಯಿಂದ ತುಂಬಿದಕ್ಕೋಗಿದೆ. ದೇಹದೊಳಗಿರೋನು ಪುರುಷ, ಅದರೊಳಗಿರೋನು ಕತ್ತಲೆಯನ್ನು ತುಂಬಿಕೊಂಡವರಿಗೆ ಅಹಂಕಾರ ಅಂತ ಹೇಳುದು. ಅದೇ ನರಕಾಸುರ. ಆ ನರಕಾಸುರ ವಧೆ ಆಗ್ಬೇಕಾದ್ರೆ ಶ್ರೀಕೃಷ್ಣ ಬರಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗೋಯ್ತು. ಬಟ್ ಶ್ರೀಕೃಷ್ಣ ನರಕಾಸುರ ವಧೆ ಆಯ್ತು. ನಮ್ಮೊಳಗಿರೋ ನರಕಾಸುರ ವಧೆ ಆಯ್ತು. ಕೃಷ್ಣ ಜನ್ಮಾಷ್ಟಮಿ ಇಸ್ ಓವರ್. Krishna is born, but is the Narakasura in us alive or dead? To remind you, the festival of Deepavali is there, that Narakasura has to be destroyed inside, and Sri Krishna has to take birth inside. Krishna Bhagavan, ನಮ್ಮೊಳಗಿರೋ ಕೃಷ್ಣ ಭಗವಾನ್ ನಮ್ಮ ನರಕಾಸುರನ ವಧೆ ಮಾಡಲಿಕ್ಕೆ ನಮಗೆ ಕರುಣೆ ಮಾಡಬೇಕು. ಅದು ದೀಪಾವಳಿ. ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಠತಿ. ನಮ್ಮ ಎಲ್ಲರ ಹೃದಯದೊಳಗೆ ಭಗವಂತ ಇದ್ದಾನೆ. ದ ಡಿವೈನ್ ಈಸ್ ಇನ್ ಅವರ್ ಹಾರ್ಟ್ ಆಸ್ ಸಾಕ್ಷಿ, ದ ವಿಟ್ನೆಸ್. ಅಂಡ್ ಅಹಂಕಾರ, ಈಗೋ, ಹ್ಯಾಸ್ ಟೇಕನ್ ಪೊಸೆಷನ್ ಆಫ್ ಅವರ್ ಬಾಡಿ, ಮೈಂಡ್, ಇಂಟೆಲೆಕ್ಟ್, saying that this is mine. That ego destruction is Deepavali. Prag Jyotishapura. ಆ ಕತ್ತಲಿಂದ ತುಂಬಿದ ಸಿಟಿ ಒಳಗೆ, ನಗರದೊಳಗೆ ಭಗವಂತನ ಬೆಳಕು, ಸಾಕ್ಷಿಯ ಬೆಳಕು ಬಿದ್ದಾಗ ಅಲ್ಲಿ ಬೆಳಕು ಬರುವುದು ದೀಪಾವಳಿ. ದಟ್ ಇಸ್ ದ ಫೆಸ್ಟಿವಲ್ ಆಫ್ ಲೈಟ್.
bringing the darkness in our heart. Shri Krishna is in our heart, in the lotus of our heart called Anahata Chakra. ನಮ್ಮ ಅನಾಥ ಚಕ್ರದೊಳಗೆ, ನಮ್ಮ ಹೃದಯದೊಳಗೆ ಭಗವಾನ್ ಶ್ರೀಕೃಷ್ಣ ಆಸ್ ಕೃಷ್ಣ ಆಗಿದ್ದಾನೆ, ಆ ಸಾಕ್ಷಿ ಆಗಿದ್ದಾನೆ. That lotus has 8 petals. ಆ ಕಮಲಕ್ಕೆ, ಹೃದಯ ಕಮಲಕ್ಕೆ 8 ದಳಗಳು. ಆ 8 ದಳಗಳು 8 ದಿಕ್ಕುಗಳು. ಆ 8 ದಿಕ್ಕುಗಳು ಶ್ರೀಕೃಷ್ಣನ ಅಷ್ಟ ಮಹಿಷಿಯರು. And in the Puranic story, Shri Krishna kills the Narakasura with the help of Satyabhama. The truth will drive away the ignorance called Narakasura. Satyabhama ಅಂದ್ರೆ ಸತ್ಯ. ಆ ಶ್ರೀಕೃಷ್ಣ ಸತ್ಯದ ಜ್ಞಾನ ಮೂಡಿದಾಗ, ಅಜ್ಞಾನ ಕಳೆದಾಗ, ನಾನು ದೇಹ ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಮನಸ್ಸಲ್ಲ, ನಾನು ಭಗವಂತನ ಒಂದು ಅಂಶ, ಭಗವತ್ ಸ್ವರೂಪ ಅನ್ನೋ ಜ್ಞಾನ ಬರ್ತದೆ. That is Deepavali. I am not the body, I am not the mind, I am not the intellect. I am the body, I am the mind, I am the intellect is the darkness. When the darkness goes, there is a light inside in our heart. And there is a realization of the Lord at the Sahasrara. Bhagavantana Darshana Sahasraralli. Shri Krishna is married to 16,008 gopikas. 16,008 ಗೋಪಿಕೆಯರು. ಸಹಸ್ರ ದಳ ಪದ್ಮ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷಪ, ಸಹಸ್ರಪ, ಸಹಸ್ರ ದಳ ಪದ್ಮದಲ್ಲಿ at the top of your head, Sahasrara. In there, Bhagavan is there. The experience of that Lord, the divinity, is called Deepavali. A Sahasra dala padma, 1,000 petal lotus, for a Lord who's Shodasha Kala Purusha. The Lord has 16 characteristics. They become 16,000 wives of Sri Krishna, the Lord. The experience of the Lord, the light in the heart, and experience in the Sahasrara. Sahasrara Bhagavantana Darshana. Idu Deepavali. Naraka Chaturdashi. ಆ ದೀಪಾವಳಿ ಹಿಂದಿನ ದಿನ ಏನು ಮಾಡ್ತೇವೆ? ಗಂಗಾ ಪೂಜೆ. We do the puja of Ganga. Ganga is symbol of purity. ಗಂಗೆ ಪವಿತ್ರತೆಯ ಸಂಕೇತ. ಗಂಗಾ ಸ್ನಾನ ಪವಿತ್ರವಾಗಿ ಮಾಡ್ತದೆ ನಮ್ಮನ್ನ. ಯಾವ ಗಂಗೆ? ಜ್ಞಾನ ಗಂಗೆ. ದಿ ಗಂಗಾ ವಿಸ್ಡಮ್. ಶ್ರೀ ರಾಮಕೃಷ್ಣ ಪರಮಹಂಸ one day giving a lecture. He was talking. ರಾಮಕೃಷ್ಣ ಪರಮಹಂಸರು ಮಾತಾಡ್ತಾ ಇದ್ರು. ಅವಾಗೊಬ್ರು ಹೇಳಿದ್ರು, ಭಕ್ತ ಹೇಳಿದ್ರು, ನಾನು ಕಾಶಿಗೆ ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರು. ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿದಾಗ ಅದನ್ನೆಲ್ಲ ಪಾಪಗಳು ಹೋಗ್ತವೆ ಅಂತ. ರಾಮಕೃಷ್ಣ ಪರಮಹಂಸ ಹೇಳಿದ್ರು, ಹೋಗಪ್ಪ ಹೋಗು, ನೀನು ಗಂಗೆಯಲ್ಲಿ ಇಳಿದ, ಗಂಗಾ ನದಿಗಳೆಲ್ಲ ಮರಗಳಿದ್ದಾವೆ, ಗಂಗೆಯಲ್ಲಿ ಇಳಿದಾಗ ಪಾಪಗಳೆಲ್ಲ ಮರ ಮೇಲೆ ಹೋಗಿ ಕೂತ್ಕೊಳ್ತವೆ. ಸ್ನಾನ ಮಾಡಿ ಮುಗಿಸ್ಕೊಂಡ ಮೇಲೆ ಎಲ್ಲ ವಾಪಸ್ ತಲೆ ಮೇಲೆ ಬಂದು ಕೂತ್ಕೊಳ್ತವೆ. ಅವ್ರ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಕರ್ಕೊಂಡು ಬಂದು. Ramakrishna Paramahamsa somebody told Ramakrishna Paramahamsa that I am going to take a bath in Ganga. Ramakrishna Paramahamsa said, why? By taking bath in Ganga, I will be purified of all sins. So Ramakrishna Paramahamsa said, go. There are big trees near Ganga river. So the moment you go into near Ganga, all your sins will go and sit on the top of the tree. When you take bath, there will be no sins. The moment you come out, all sins will come with their relatives, friends, uncles and cousins and back on your head. ಗಂಗಾ ಸ್ನಾನ ನಾವು ಪವಿತ್ರ ಆಗ್ತೇವೆ, ಅದು ನಂಬಿಕೆ. ಆದ್ರೆ ಗಂಗಾ ಸ್ನಾನ ಯಾವ ಗಂಗೆಯಪ್ಪ ಇದು? ಜ್ಞಾನ ಗಂಗೆ. ಆದಿಗುರು ಶಿವ ಇಸ್ ದ ಗುರು. ಶಿವನ ತಲೆಯಿಂದ ಪಡೆದು ಗಂಗಾ ಸ್ನಾನ, ಪವಿತ್ರವಾಗಿ ಮಾಡುವ ಗಂಗಾ ಸ್ನಾನ, ಅದೇ ವೇದಾಂತ, ಅದೇ ಉಪನಿಷತ್ತುಗಳು, ಅದೇ ತಂತ್ರ, ಅದೇ ಯೋಗಶಾಸ್ತ್ರ. One who takes bath in the Gnana Ganga which comes from the head of Shiva will be purified. To remember that, we do Ganga Puja. And next day morning, we do take a bath in the river, Ganga water. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಸ್ನಾನ ಮಾಡ್ತೇವೆ. ಬ್ರಾಹ್ಮಿ ಮುಹೂರ್ತ ಯಾಕಪ್ಪ? ವೈ ಬ್ರಾಹ್ಮಿ ಮುಹೂರ್ತ? ಬಿಕಾಸ್ ಬ್ರಾಹ್ಮಿ ಮುಹೂರ್ತ ನಿಮ್ಮ ಧ್ಯಾನ ಮಾಡಲಿಕ್ಕೆ ಒಳ್ಳೆಯ ಸಮಯ. ಅದನ್ನ ನೆನಪು ಮಾಡಲಿಕ್ಕೆ ಜ್ಞಾನ ಗಂಗೆ ಮತ್ತು ಧ್ಯಾನ ಗಂಗೆಯಲ್ಲಿ ಮಾಡಲಿಕ್ಕೆ ನೆನಪು ಮಾಡಲಿಕ್ಕೆ ದೀಪಾವಳಿ ಹಬ್ಬ. ಬ್ರಾಹ್ಮಿ ಮುಹೂರ್ತ ಇಸ್ ದ ಅರ್ಲಿ ಮಾರ್ನಿಂಗ್ when you have to take a bath. And the bath of jnana, bath of wisdom, bath of dhyana
To remind you, you have to take a bath, Nana Gange, early morning. Now this is actually what is festival of Narakasura Vade, killing the Narakasura and taking the bath. And if you do that, this Rama Pattabhisheka, Sri Ramachandra will come in our heart. Bhagavanta Ramachandra ನಮ್ಮ ಹೃದಯದಲ್ಲಿ ಬರ್ತಾನೆ. ಹೇಗೆ ಬರ್ತಾನೆ? ರಾಮೋ ವಿಗ್ರಹವಾನ್ ಧರ್ಮಃ. ನಮ್ಮ ಒಳಗೆ ಧರ್ಮದ ಉದಯ ಆಗ್ತದೆ. The dharma, the light of dharma will come in our heart. ಅದು ರಾಮ ಪಟ್ಟಾಭಿಷೇಕ. So we have celebrated ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. Many times we have celebrated ದೀಪಾವಳಿ ಹಬ್ಬವನ್ನು ಬಹಳ ಸಲ ಆಚರಣೆ ಮಾಡಿದ್ದೇವೆ. ನರಕಾಸುರನ ವಧೆ ಆಯ್ತಾ? ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡಿದ್ರ? ಧ್ಯಾನ ಗಂಗೆಯಲ್ಲಿ ಸ್ನಾನ ಮಾಡಿದ್ರ? Did you take a bath in Gnana Ganga? Did you take a bath in Gnana Ganga? Was Narakasura demon killed? And did you have Rama Pattabhisheka in your heart? Ramana Pattabhisheka ನಿಮ್ಮ ಹೃದಯದಲ್ಲಿ ಆದಾಗ you become dharma. Ramo vigrahan dharma. ನೀವು ಧರ್ಮದ ಪ್ರತಿಬಿಂಬ ಆಗ್ತೀರಾ. ಆ ರಾಮ ಪಟ್ಟಾಭಿಷೇಕ ಆಯಿತು. ಇದು ದೀಪಾವಳಿ. ಅದನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಗೋಪೂಜೆ, ಗೋಮಾತೆಯ ಪೂಜೆ. ಧರ್ಮ ಅಂದ್ರೆ ಏನು? ವಾಟ್ ಇಸ್ ಧರ್ಮ? ಧರ್ಮದ ಪರಿಭಾಷೆ ಏನು? ವಾಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಧರ್ಮ? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ನಮ್ಮೊಳಗೆ ಭಗವಂತನ ಕಾಣುವುದು ಮತ್ತು ಪ್ರತಿ ಜೀವಿಗಳಲ್ಲಿ ಭಗವಂತನ ಕಾಣುವುದು. To experience the divine in every living being is dharma. And with that view, they say Go Puja. Dharma, Gnana, idu Deepavali. Light of Dharma, light of Gnana, light of divine light, Atmada Bedaku, idu Deepavali. Deepavali is ಇನ್ನೊಂದು ಕಥೆ ಇದೆ. It's called Dhana Trayodashi, Dhantera. It's called Dhantera. Trayodashi is 13. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ. The Trayodashi is 13. 5 ಜ್ಞಾನೇಂದ್ರಿಯಾಸ್, 5 ಕರ್ಮೇಂದ್ರಿಯಾಸ್ and ಮನಸ್ಸು, ಬುದ್ಧಿ, ಅಹಂಕಾರ. This what is bound by ಜೀವಾತ್ಮ. ಧನತ್ರಯೋದಶಿಯ ಕಥೆ ಕೇಳಬೇಕು ನೀವು. ಧನತ್ರಯೋದಶಿಯ ದಿವಸ ಒಬ್ಬ ಹೆಂಗಸು ಸ್ತ್ರೀ, ಅವಳಿಗೆ ಕನಸು ಬಿತ್ತು. ಕನಸಲ್ಲಿ ಏನಾಯ್ತು? ಯಮಧರ್ಮರಾಯ ಬಂದು ನಾಳೆ ನಿಮ್ಮ ಗಂಡನ ಪ್ರಾಣವನ್ನು ತೆಗೆದುಕೊಳ್ತಾನೆ ಅಂತ ಕನಸು ಬಿತ್ತು. A lady had a dream that Yamadharmaraya will come and take the life of her husband next day. It's called Dhanatrayodashi day. And she was very smart. ಬಹಳ ಬುದ್ಧಿವಂತೆ ಅವಳು. ಅವಳೇನ್ ಮಾಡಿದ್ಲು? ಆ ಗಂಡನ ಬೆಡ್ರೂಮ್ ಅಲ್ಲಿ she kept lot of gold coins, ಬಂಗಾರದ ನಾಣ್ಯಗಳಿಟ್ಟು, and lot of gold coins, and she kept the lamp, ಬೆಳಕಿಟ್ರು, ಎಲ್ಲ ಕಡೆ ಬೆಳಕಿಟ್ರು. She kept the lamp everywhere on that day. And Yamadharmaya came in the form of a serpent. ಆ ಬೆಡ್ರೂಮ್ ಅಲ್ಲಿ ಎಲ್ಲ ಬಂಗಾರದ ನಾಣ್ಯ ಇಟ್ಟು ಅಲ್ಲಿ ಬೆಳಕನಿಟ್ರು, ದೀಪಗಳಿಟ್ರು. ಯಮಧರ್ಮರಾಯ ಹಾವಿ ಹುಡುಕಲು ಬಂದ. ಆ ಬೆಳಕಿನಲ್ಲಿ ಯಮಧರ್ಮರಾಯ ಕಣ್ಣು ಕಾಣಲಿಲ್ಲ. ಯಮಧರ್ಮರಾಯ ವಾಪಸ್ ಹೋಗ್ಬಿಟ್ಟ. ಅಂದ್ರೆ ಮೃತ್ಯುವನ್ನು ಗೆದ್ಲು ಅಂತ. The snake came into her bedroom and it could not bite her husband because of the light, the bright light which is from gold coins and the light. And that's why the first day of Deepavali is celebrated as Yamadeepam. Okay? A Deepa, light which chases away Yamadharmaraya. Oh my God, Yamadharmaraya himself can be chased away by ordinary light, is it? And but father, we put a golden light also. Bangaru belakagtave to chase away Yamadharmaraya. What stupidity is the story? If you don't understand the story, meaning of the story, it appears silly. And we keep on collecting gold coins and light a lamp, chase away Yamadharmaraya. Already Yamadharmaraya ಒಂದು ಬೆಳಕಿನ ಬಂಗಾರದ ದೀಪ ಹಾಕಿಬಿಟ್ಟು ಬೆಳಕಾಗಿ ಓಡಿಸಲಿಕ್ಕಾಗತ್ತೆ. That light is called Yamadeepa. Yamadeepa means one which can chase away Yamadharmaraya. What is that? The light is the gold coin and light. ಬಂಗಾರ ಅಂದ್ರೆ ನಮ್ಮೊಳಗಿನ ಒಳ್ಳೆ ಗುಣಗಳು, ಕ್ವಾಲಿಟೀಸು. ಜ್ಞಾನದ ಬೆಳಕು. ಈ ಜ್ಞಾನದ ಬೆಳಕು ಮತ್ತು ಬಂಗಾರ ಇದ್ರೆ ಅದೇನಾಗುತ್ತೆ? ಬಂಗಾರದಂತ ಗುಣಗಳಿದ್ರೆ ಯಮಧರ್ಮರಾಯ ನಿಮ್ಮನ್ನು ಮುಟ್ಟುವುದಿಲ್ಲ. ಅದು ನಾವು ಸಾಯೋದಿಲ್ವೋ? Do you become deathless? We have the ability to become immortal.
That's why please repeat the mantra with the Deepavali mantra with me. The deep mantra of Deepavali is Asatoma Sadgamaya Tamasoma Jyotirgamaya Mrityorma Amritam Gamaya. Om Shanti Shanti Shanti. Om Shanti Shanti Shanti. Our life journey is from darkness to the light, from ignorance to the wisdom, from death to deathlessness. That is what is Deepavali. The essence of Deepavali is this mantra, Asato Ma Sadgamaya. Each of us has the ability to become free from bondage and death, birth and death. Punarapi Jananam, Punarapi Maranam, Punarapi Janani, Jatare Shayanam. The repeated births and deaths will happen because of our ignorance. ನಮ್ಮ ಅಜ್ಞಾನದಿಂದ ಪುನಃ ಪುನಃ ಜನನ ಮರಣ ಹೋಗ್ತವೆ. ಆ ಮರಣದ ಬಿಡುಗಡೆ ಹಾಕುವುದು ಯಮದೀಪ. ಮೊದಲನೇ ದಿವಸ ಯಮದೀಪ. ಸೊ ಆ ಯಮದೀಪ, ಫಸ್ಟ್ ಡೇ ಇಸ್ ಯಮದೀಪ. The light of wisdom we bring in our life, then we can be free from death. That is Yamadeepa. Second is Naraka Chaturdashi. What is the meaning of bringing light? Is killing the Narakasura in you by Sakshi Sri Krishna. And by how do you do that? By taking a bath in Gnana Ganga. And what time the bath? Brahmi Muhurta. Yamadharmani ಹೇಗೆ ಸೋಲಿಸಬಹುದು? ಯಮಧರ್ಮನ ಓಡಿಸಲು ಹೇಗೆ? ಜ್ಞಾನದ ಮೂಲಕ. ಆ ಜ್ಞಾನ ಗಂಗೆ, ನರಕಾಸುರನ ವಧೆ. ಆ ಜ್ಞಾನ ಗಂಗೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮತ್ತು ಜ್ಞಾನದ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಇದು ದೀಪಾವಳಿ. And Deepavali is also about Bali part giving. The message of Bali Chakravarti. Each comes with the message. The Bali Chakravarti, the most powerful emperor demon called Bali. A small child Vamana comes and begs Bali Chakravarti for 3 pieces of land, 3 footsteps of land. Vamana enters. Bali Chakravarti gives 3 footsteps of land to Vamana, and Vamana becomes Trivikrama. He occupies the 3 space. Bali Chakravarti ಕಥೆ ನಿಮ್ಗೆ ಗೊತ್ತಿದೆ. ವಾಮನ ಬಂದು 3 ಹೆಜ್ಜೆ ಜಾಗ ಕೇಳಿದಾಗ ಬಲಿ ಚಕ್ರವರ್ತಿ ಕೊಡ್ತಾನೆ. ಅವನು ಬಲಿ ಚಕ್ರ ವಾಮನ ಇದ್ದವನು ತ್ರಿವಿಕ್ರಮ ಆಗ್ತಾನೆ. Actually, this is the spiritual story of enlightenment and liberation. Now, each of us are Bali Chakravartis. We are very powerful demons, Balis, Mahabali. ಅವ್ರು ಹೇಳಿದ್ರವಾಗ ಧನಬಲ, ಅರ್ಥಬಲ, ಅಖಿಲ ವೈಭವದ ಬಲ, ಯೌವನ ಮದ. All these are Bali. All we are full of ego. ಧನ, ಅರ್ಥ, ಅಧಿಕಾರ, ಅಖಿಲ ವೈಭವ. ಈ ಮದ ಇದು ಬಲಿ ಚಕ್ರವರ್ತಿ. ಭಗವಂತನ ನಾವು ಬೇಡ್ಕೊಳ್ಳೋದಲ್ಲ, ಭಗವಂತನ ಮದ ಬೇಡ್ಕೊಳ್ತಾರೆ, ಸ್ವಲ್ಪ ಜಾಗ ಕೊಡಪ್ಪ ಅಂತ. The Lord asks one gives some small space in your heart. 3 footsteps of space. Vamana. Vamana means one who enters into your mana. ಮನಸ್ಸಿನೊಳಗೆ ಪ್ರವೇಶ ಮಾಡೋದು ವಾಮನ. ನಮ್ಮ ಮನಸ್ಸಿನೊಳಗೆ ಭಗವಂತನ ಜಾಗ ಇಲ್ಲ. ಬಿಕಾಸ್ ಬಲಿ ಚಕ್ರವರ್ತಿಗಳಾಗ್ಬಿಟ್ಟಿದೆ ನಾವು. We have become Bali Chakravartis. There's no space for Lord. 3 steps of land is not there in our mana. Vamana means a small way Lord comes and begs for space in you because we have occupied the space of the Lord. ಭಗವಂತನ ಜಾಗ ನಾವು ಆಕ್ಯುಪೈ ಮಾಡ್ಕೊಂಡಿದ್ದೇವೆ. And Lord has to beg you. You think that you are begging to the Lord. ಭಗವಂತ ನೀವು ಬೇಡ್ತಿದ್ದೀರ. ಭಗವಂತನ ಒಂದು ಕೇಳಿದ್ರೆ ನಮ್ಗೆ ಸ್ವಲ್ಪ ಜಾಗ ಕೊಡಪ್ಪ ಅಂತ. And in your heart there is no light, no. Heart is full of Pragjyotishapuram, full of darkness. ಕತ್ತಲೆ ತುಂಬಿಕೊಂಡು ಹೋಗ್ಬಿಟ್ಟಿದೆ. Bhagavanta has to beg you, Lord has to beg you to give space. And gracefully, you show the grace of the Lord and give some space. Bhagavanta is a jaga potri, and that Lord will be occupied the 3 space. Akasha, Bhumi, Jala, Antariksha, inside and outside, the inner world and outer world, you will experience the Lord. Bhagavanta ಅನುಭವ. ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಒಳಗೆ. ಎಲ್ಲ ಕಡೆ ಭಗವಂತನ ಅನುಭವ ಆಗ್ತದೆ. This is the story of Bali Chakravarti. Bali Chakravarti story is the story of realization, self-realization. ಮನಸ್ಸಿನ ಒಳಗೆ, ಮನಸ್ಸಿನ ಹೊರಗೆ, ಒಳಗೆ ಹೊರಗೆ. ವಾಸುದೇವ ಸರ್ವಮಿತಿ, ಭಗವಂತ ವಾಸುದೇವ ಎಲ್ಲಾ ಕಡೆ ಇದ್ದಾನೆ ಅನ್ನುವ ಅನುಭವ ಆಗುವುದೇ ಬಲಿ ಚಕ್ರವರ್ತಿಯ ಕಥೆ. And that's why Bali Chakravarti comes with the lamp. Bali Chakravarti ಒಂದು ಲ್ಯಾಂಪ್ ಇಟ್ಕೊಂಡು ಬರ್ತಾರೆ, ಬೆಳಕು. ಎಂತ ಲ್ಯಾಂಪ್ ಇದು? ದೀಪ, ಕ್ಯಾಂಡಲ್ ಲೈಟ್.
Right? It's not candlelight, it's light of wisdom of Bali Chakravarti. Bali Chakravarti is coming in every year and coming, reminding you, telling you, I gave 3 small space for the Lord in my heart. Muremu step patapanu, and I realized the Lord everywhere. Bhagavanta realize pade. You please give some space for the Lord in your heart. Bhagavanta give some jaya padi. Give some space. That is the light of Bali Chakravarti. That's why called Bali Padya. The light of Bali Chakravarti. Okay? So Dhantera is Dhanatrayodashi. Is about gold coins and light. It's not about gold coins and light. It's about wisdom and good qualities. Then comes Naraka Chaturdashi. Then comes Bali Padini. All light, light, light. Ella bedaku, bedaku, bedaku. Gnanada bedaku. Bhaktiya bedaku. Bali Chakravarti comes with the light of wisdom. And then there is a Lakshmi Puja. What is Lakshmi Puja? All of us are after Lakshmi. There's nobody who is not after Lakshmi. Right? All our life is after Lakshmi, which is Laksham is Lakshmi. We are not focused towards Narayana. Narayana is secondary. Okay? Primary is Lakshmi. Money, 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 sweeter than honey. Now, yavadu Lakshmi akade gavana namge. Okay? Lakshmi is where our Laksha is. Dhana Lakshmi, Dhanya Lakshmi, Santana Lakshmi, Aishwarya Lakshmi, Rajya Lakshmi. All are after Lakshmi. Power. Okay? The Lakshmi is the mother. Adi Parashakti, Jagat Janani. Out of compassion, she gives you all these. Dhana Lakshmi, Dhanya Lakshmi, Santana Lakshmi. She gives the external power out of compassion for the child. But her love is to see that you turn your mind to the Narayana. Yella eat chocolate, biscuit, tindi, tinsu, after adding all this chocolate, biscuit and all, please turn your mind to the Narayana, the Krishna, the Sakshi inside us. That's what Lakshmi gives some Dhana, Dhanya, Sampattu, Aishwarya. The Lakshmi Puja is about Sampattu outside, but Lakshmi Puja is a bigger Sampattu inside. There's a greater wealth inside. That wealth is called Shat Sampatti, 6 Sampattu. That's called Shama, Dama, Tidiksha, Uparati, Shraddha, Samadhana, Mumukshatva, Viveka, Vairagya. There's a deeper Sampattu, greater wisdom, greater wealth inside. Odage Shama, Dama, Tidiksha, Uparati, Shraddha, Samadhana, Mumukshatva anno nama Sampattu odagade ide. That Sampattu Lakshmi will give us, because our Laksham is to Lakshmi. Nama Lakshya avulu Lakshmi kade ide. Yav Lakshmi, it is not the money, wealth and all. We are looking for happiness and peace. And that happiness and peace only can come to us when we experience the inner self. ಒಳಗಿನ ಆತ್ಮದ ಅನುಭವವನ್ನು ಅನುಭವಿಸಿದಾಗ, ಭಗವಂತನ ನಾರಾಯಣನ ಅನುಭವ ಆದಾಗ, then only we can experience that. That's why Lakshmi Puja. So have we celebrated Deepavali? Deepavali, a festival of light, taking Ganga Puja, which is Nana Ganga, killing Narakasura Vade, understanding what Bali Chakravarti has to say, give small space in your heart to the Lord, and understanding what Lakshmi has to say. All these are temporary. Go to the Laksha, which is Narayana. Okay, that is what is Deepavali is about. Deepavali Happa is a festival of life. It's a festival of enlightenment. It's a festival of liberation. Deepavali Happa, ಜ್ಞಾನದ ಬೆಳಕು, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವ ಹಬ್ಬ, ಜ್ಞಾನದ ಮೂಲಕ ಯಮಧರ್ಮರಾಯನು ಗೆಲ್ಲುವ ಹಬ್ಬ. This is what Deepavali is all about. So let us celebrate Deepavali with the deeper inner wisdom. ಋಷಿಗಳ ಪರಂಪರೆಯಿಂದ ಬಂದ ಜ್ಞಾನದ ಗಂಗೆಯಲ್ಲಿ ನಾವು ಮೀದು ಜ್ಞಾನವನ್ನು ಪಡೆದುಕೊಂಡು, ಆತ್ಮಜ್ಞಾನವನ್ನು ಪಡೆದುಕೊಂಡು ನಿಜವಾದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ
शांति शांति। ओम शांति शांति शांति। ज्योत से ज्योत जगाओ, ज्योत से ज्योत जगाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। मेरा अंतर तिमिर बिठाओ, तिमिर बिठाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। हम बालक तेरे द्वार पे आए, तेरे द्वार पे आए, मंगल दरस दिखाओ, मंगल दरस दिखाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। शीश झुकाए शीश झुकाए, करें तेरी आरती, करे तेरी आरती, प्रेम सुधा बरसाओ, प्रेम सुधा बरसाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। सच्ची ज्योत सच्ची ज्योत जगे हृदय में, जगे हृदय में, सोहम नाद जगाओ, सोहम नाद जगाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। अंतर में युग अंतर में युग, युग से सोई, युग से सोई, चिति शक्ति को जगाओ, चिति शक्ति को जगाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। जीवन आत्मा जीवन आत्मा आनंद अविनाशी, आनंद अविनाशी, शरण न शरण लगाओ, चरण शरण लगाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ। मेरा अंतर मेरा अंतर तिमिर मिटाओ, तिमिर मिटाओ, सदगुरु ज्योत से ज्योत जगाओ, सद्गुरु ज्योत से ज्योत जगाओ, ज्योत से ज्योत जगाओ, ज्योत से ज्योत जगाओ, ज्योत से ज्योत जगाओ, ज्योत से ज्योत जगाओ। ವಿಶ್ವದ ಎಲ್ಲ ಕಡೆ ವಿಶ್ವದ ಎಲ್ಲ ಕಡೆ ಶಾಂತಿ ಹರಡಲಿ, ಶಾಂತಿ ಹರಡಲಿ, ಸಮಸ್ತ ಜೀವಿಗಳು, ಸಮಸ್ತ ಜೀವಿಗಳು, ಸಮುದ್ರದ ಪ್ರಾಣಿಗಳು, ಸಮುದ್ರದ ಪ್ರಾಣಿಗಳು, ನಾಡಿನ ಪ್ರಾಣಿಗಳು, ಕಾಡಿನ ಪ್ರಾಣಿಗಳು, ಪಶು ಪಕ್ಷಿಗಳು, ಪಶುಪಕ್ಷಿಗಳು, ಮನುಷ್ಯರು ಶಾಂತಿ ಹರಡಲಿ. On the occasion On the occasion of this Deepavali, of this Deepavali, the festival of light, the festival of light, the festival of enlightenment, the festival of enlightenment, we pray to we pray to Lord Narayana, Lord Narayana, Adiguru, Adiguru, Shiva, Shiva, to bestow us to bestow us the health, the health, the wealth, the wealth, the wisdom, the wisdom, Gnana, Jnana, Bhakti, Bhakti, and Vairagya, and Vairagya, and bestow us and bestow us highest possible highest possible attainment attainment of human life, of human life, the realization of the self, the realization of self, Atma Gnana. Atma Jnana. ದೀಪಾವಳಿಯ ದೀಪಾವಳಿಯ ಈ ಶುಭ ಅವಸರದಲ್ಲಿ ಈ ಶುಭ ಅವಸರದಲ್ಲಿ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಭಗವಂತನಲ್ಲಿ, ಭಗವಂತನಲ್ಲಿ, ಆದಿಗುರು ಆದಿಗುರು ಶಿವನಲ್ಲಿ ಶಿವನಲ್ಲಿ ನಮ್ಮ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ. ಭಗವಂತ ಭಗವಂತ ನಮಗೆ ನಮಗೆ ಐಶ್ವರ್ಯ, ಐಶ್ವರ್ಯ, ಆರೋಗ್ಯ, ಆರೋಗ್ಯ, ಜ್ಞಾನ, ಜ್ಞಾನ, ಭಕ್ತಿ, ಭಕ್ತಿ, ವೈರಾಗ್ಯವನ್ನು, ವೈರಾಗ್ಯವನ್ನು, ಜೀವನ್ಮುಕ್ತಿಯನ್ನು ಜೀವನ್ಮುಕ್ತಿಯನ್ನು ದಯಪಾಲಿಸು. ದಯಪಾಲಿಸು. ನಮ್ಮಲ್ಲಿ ನಮ್ಮಲ್ಲಿ ಶಾಂತಿ ಹರಡಲಿ, ಶಾಂತಿ ಹರಡಲಿ, ಪ್ರೇಮ ಹರಡಲಿ, ಪ್ರೇಮ ಹರಡಲಿ,
ಭಗವಂತನ ಬೆಳಕು ಮೂಡಿ ಬರಲಿ. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ ನಾರಾಯಣೇತಿ ಸಮರ್ಪಯಾಮಿ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. No, you have to believe me. Please take lights. I'm really welcome. असतो मा सद्गमय तमसो मा ज्योतिर्गमय मृत्योर्मा अमृतं गमय. ओम शांति शांति शांति.